ಮಾಜಿ ಸಿಎಂ ಯಡಿಯೂರಪ್ಪಗೆ ನೋಟಿಸ್ ಜಾರಿಯಾಗಿದೆ. ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಮಂಗಳೂರು ಪ್ರತಿನಿಧಿ ಸುಕೇಶ್ ಕುಮಾರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಕೇಶ್, ಮಾಜಿ ಸಿಎಂ ಯಡಿಯೂರಪ್ಪಗೆ ನೋಟಿಸ್ ಜಾರಿ ಮಾಡಲಾಗಿದೆ, ಕಾರಣ ಏನು ಇದಕ್ಕೆ? ಕಳೆದ ಫೆಬ್ರವರಿ ವೇಳೆ ಮಂಗಳೂರಿನ ಯಶಸ್ವಿನಿ ಕೋಆಪರೇಟಿವ್ ಹೆಲ್ತ್ ಕೇರ್ ಸ್ಕೀಮಿನ ಅನ್ವಯ ಲೋಕೇಶ್ ಪೂಜಾರಿ ತನ್ನ ಪತ್ನಿಯನ್ನು KMC ಹತ್ತಾವರಕ್ಕೆ ಅಡ್ಮಿಟ್ ಮಾಡ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನು ಮಗು ಜನನ ಆದ ಡೆಲಿವರಿ ಆಗಿ ಮಾರ್ಚ್ 9ಕ್ಕೆ ಡಿಸ್ಚಾರ್ಜ್ ಕೂಡ ಆಗ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ 59,000 ರೂಪಾಯಿಯ ಬಿಲ್ ಆಗ್ತದೆ. ಆ ಬಿಲ್ ಅನ್ನು ಕ್ಲೇಮ್ ಮಾಡ್ಲಿಕ್ಕೆ ಅವರು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೆ ಅರ್ಜಿ ಸಲ್ಲಿಸ್ತಾರೆ. ಆದ್ರೆ ಅವರು ಸದಸ್ಯರಾಗಿದ್ರು ಕೂಡ BS ಯಡಿಯೂರಪ್ಪ ಅವರು ಮ್ಯಾನೇಜಿಂಗ್ ಟ್ರಸ್ಟ್ ಆಗಿರುವ ಯಶಸ್ವಿನಿ ಕೋಆಪರೇಟಿವ್ ಫಾರ್ಮರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ ಹಣವನ್ನು ನೀಡಲಿಕ್ಕೆ ನಿರಾಕರಿಸದೆ ಈ ಹಿನ್ನೆಲೆಯಲ್ಲಿ ಲೋಕೇಶ್ ಪೂಜಾರಿ ಅವರು ತಮ್ಮ ವಕೀಲರ ಮೂಲಕ ಕನ್ಸ್ಯೂಮರ್ ಕೋರ್ಟ್ ನ ಮೊರೆ ಹೋಗ್ತಾರೆ. ಅದು ವಾದ ವಿವಾದ ಏನು ವಿಚಾರಣೆಯನ್ನು ಪೂರೈಸಿದ ಕೋರ್ಟ್ ಕನ್ಸ್ಯೂಮರ್ ಕೋರ್ಟ್ ಇವತ್ತು ಒಂದು ಆದೇಶವನ್ನು ಹೊರಡಿಸುತ್ತದೆ. ಯಡಿಯೂರಪ್ಪ ಅವರು ಮತ್ತು ಲಕ್ಷ್ಮಣ ಸವದಿ ಹೆಲ್ತ್ ಕೇರ್ ಟ್ರಸ್ಟ್ ನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವ BS ಯಡಿಯೂರಪ್ಪ ಮತ್ತು ಆ ಒಂದು ಟ್ರಸ್ಟಿ ಆಗಿರುವಂತಹ ಲಕ್ಷ್ಮಣ ಸವದಿ ಅವರು ಖುದ್ದಾಗಿ ಅಥವಾ ವಕೀಲರ ಮೂಲಕ ಡಿಸೆಂಬರ್ 5ಕ್ಕೆ ಮಂಗಳೂರಿನ ಗ್ರಾಹಕರ ವೇದಿಕೆಗೆ ಹಾಜರಾಗಬೇಕೆಂಬ ಆದೇಶವನ್ನು ಇವತ್ತು ಹೊರಡಿಸುತ್ತದೆ. ಧನ್ಯವಾದ ಸುಕೇಶ್, ತಮ್ಮೆಲ್ಲ ಮಾಹಿತಿಗೆ.